ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಜೆಡಿಎಸ್ ಪಕ್ಷ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಜವಾಬ್ದಾರಿ ಕೊಟ್ಟಿದ್ದ ಕೆಲಸ ನಿಭಾಯಿಸಿದ್ದೇನೆ. ಮುಳುಬಾಗಿಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೊರೆದು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರಿ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಆಡಳಿತದಂತೆ ಕ್ಷೇತ್ರದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷ ಸುಮಾರು 15 ವರ್ಷಗಳ ನಂತರ ಪ್ರತಿ ಸ್ಥಳೀಯ ಚುನಾವಣೆ ಜಯಬೇರಿ ಬಾರಿಸುತ್ತಿರುವ ಹಿನ್ನೆಲೆ ಜೆಡಿಎಸ್ನ ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಮುಖ್ಯ ಪ್ರಮುಖ ಅದೃಷ್ಟ ವ್ಯಕ್ತಿಯಾಗಿ ಆನಂದ ರೆಡ್ಡಿಯವರು ಎಂದು ಜೆಡಿಎಸ್ ಮುಖಂಡರ ಅಭಿಪ್ರಾಯ. ಜೆಡಿಎಸ್ ಪ್ರಮುಖರ ಹೇಳಿದ ಹಾಗೆ ಆನಂದ ರೆಡ್ಡಿಯವರು ನಮ್ಮ ಪಕ್ಷಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಮುಳುಬಾಗಿಲು ತಾಲೂಕಿನ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಇದಕ್ಕೆಲ್ಲ ಶಾಸಕರಾದ ಸಮೃದ್ಧಿ ಮಂಜುನಾಥ್, ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಆಡಳಿತದ ಮಾದರಿ ಎಂದು ಹೇಳಬಹುದು. PLD ಬ್ಯಾಂಕ್ ಚುನಾವಣೆ, DCC ಬ್ಯಾಂಕ್ ಚುನಾವಣೆ, ಅದೇ ರೀತಿ ಮೊನ್ನೆ ನಡೆದ ಕೋಮುಲ್ ಚುನಾವಣೆ ಉದಾಹರಣೆಯಾಗಿದೆ. ಪ್ರತಿಯೊಂದು ಚುನಾವಣೆಯ ಸಭೆ ಆನಂದ ರೆಡ್ಡಿಯವರ ಮನೆಯಲ್ಲಿ ನಡೆಯುವುದರಿಂದ ಒಂದು ರೀತಿ ಮನೆಯೂ ಸಹ ನಮಗೆ ಅದೃಷ್ಟದ ಮನೆಯಾಗಿದೆ ಎಂದು ಕೋಮುಲ್ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್ ತಿಳಿಸಿದ್ದಾರೆ. ಆನಂದ ರೆಡ್ಡಿಯವರ ಮನೆಯಲ್ಲಿ ಕೋಮುಲ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆ ಪತ್ರಿಕಾಗೋಷ್ಠಿ ನಡೆಸಿರುವ ನಾಯಕರು ಕೋಮುಲ್ ಪರಾಜಿತ ಅಭ್ಯರ್ಥಿ ಮೊನ್ನೆ ನೀಡಿದ ಮಾಧ್ಯಮದ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಏನು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಸುದ್ದಿಯನ್ನು ಕರೆದಿದ್ದೀವಿ. ಈ ತಿಂಗಳು ಮೊನ್ನೆ 25ನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು. ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು, ನಮ್ಮ ಜನಪ್ರಿಯ ಶಾಸಕರಾದ ಮುಳಬಾಗಿಲು ತಾಲೂಕಿನ ಸಮೃದ್ಧಿ ಮಂಜಣ್ಣವರು, ಇಲ್ಲಿ ಈ ವೇದಿಕೆ ಮೇಲೆ ಆಗಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ಹೆಸರು ಹೇಳೋ ಜಾಸ್ತಿ ಜನ ಇದ್ದಾರೆ. ಹೆಸರು ಹೇಳಿದ ಜಾಸ್ತಿ, ಇನ್ನೂ ಮಾತಾಡೋ ಜಾಸ್ತಿ ಜನ ಇದ್ದಾರೆ. ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು. ಆ ಉಸ್ತುವಾರಿಯನ್ನು ರಾತ್ರಿ ಹಗಲು ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ JDSನ ಕಾರ್ಯಕರ್ತರು, ಮುಖಂಡರುಗಳು ನನಗೂ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ಬರೂ ಪೂರ್ವಕ್ಕೆ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು, ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡನವರು ಇಬ್ಬರೂ ಗೆದ್ದಿದ್ದಾರೆ. ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ಸರ್, ಈಗ ಕಲ್ಲಿಪಲ್ಲಿ ಪ್ರಕಾಶ್ ಅವರು ನಿಮಗೆಲ್ಲ ಒಂದು ಇದು ಮಾಡಿದ್ರು ಸರ್. ಏನಂದರೆ ಸ್ನೇಹನ ಪಕ್ಷನ ಅಂದರೆ ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ, ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ. ಅವರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ದೊಡ್ಡವರು ಆ ಜಾಗದಲ್ಲಿ ನಾನಿದ್ರೂ ಮಾತಾಡ್ತಾಯಿದ್ದೆ. ಈ ಮಾತು ಅವ್ರಿಗೆ ನೋವಿರುತ್ತೆ, ನಮಗೆ ಮಾಡಿಲ್ಲ ಅಂತ ನೋವಿದೆ. ಆದರೂ ನಾನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ದರು, ಪಕ್ಷ ನೋಡಿದ್ದೀನಿ. ಆ ಜಾಗದಲ್ಲಿ ನಾನಿದ್ರೂ ಮಾತಾಡಿದ್ದಕ್ಕೆ ಅಭಿನಂದನೆ ಮಾಡ್ತಾಯಿದ್ದೇನೆ ಅವ್ರಿಗೂ. ಸರ್, ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು, ಎರಡನ್ನು ಗೆಲ್ಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಮೂರು ಜವಾಬ್ದಾರಿ ನನಗೆ ಕೊಟ್ಟಿಲ್ಲ. ಆಯಮ್ಮ ಹಾಕೋದು ನನಗೆ ಗೊತ್ತಿಲ್ಲ. ಆಮೇಲೆ ಕೋಲಾರಲ್ಲಿ ಅನೌನ್ಸ್ ಮಾಡಿದ್ದಾರಂತೆ. ಬಟ್ ಎರಡೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ಆಯಮ್ಮನ ಜವಾಬ್ದಾರಿ ತೊಗೊಳ್ಳೋಕ್ಕೆ 2-3 ದಿವಸ ಇತ್ತು. ಮಾಡೋಕ್ಕೆ ನನಗಾಗಿಲ್ಲ. ಆಯಮ್ಮನ ಡೈರೆಕ್ಟಾಗಿ ಹೇಳಿದೆ, ಇದು 2-3 ದಿವಸದಲ್ಲಿ ಮಾಡೋಕ್ಕಾಗಲ್ಲಮ್ಮ, ಕೋಲಾರಿದೆ, ಶ್ರೀನಿವಾಸಪುರ ಇದೆ, ಮುಳಬಾಗಿಲು ಇದೆ, 3 ಕಡೆಯೂ ಮಾಡಬೇಕಾಗುತ್ತೆ, ಆಗಲ್ಲ ಅಂತ ಆಯಮ್ಮನಿಗೂ ನಾನು ಹೇಳಿದ್ದೀನಿ. ಪಕ್ಷ ತೀರ್ಮಾನ ತೆಗೆದುಕೊಂಡ ಮೇಲೆ ನೀವು ಹೆಂಗೆ ಮಾಡೋಕ್ಕೆ ಬರಲ್ಲ ಅಂತೀರಾ? ನಾನು ಮಾಡೋಕ್ಕಾಗಿಲ್ಲತ್ತ. 3 ದಿವಸ ನಾವೇನು ಮಾಡೋಕ್ಕಾಗುತ್ತೆ? ಯಾರು ಡೆಲಿಗೇಟ್ ನೀವು ಹೇಳ್ತಾರ 2 ತಾಲೂಕು ಸುತ್ತಕ್ಕಾಗಲ್ಲ ಅಂತ, 3 ತಾಲೂಕು ಸುತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ನಾನು ಆಯಮ್ಮನಿಗೆ ಹೇಳಿದ್ವಲ್ಲ, ನಮ್ಮ ತಾಲೂಕಿಗೆ ನಮ್ಮ ಮಾತು ಯಾಕೆ ಕೇಳ್ತಾ ಅವ್ರಿಗೆ ಹಾಕ್ಸಿದ್ದೀನಿ. ಕಾಂಗ್ರೆಸ್ ಬೆಂಬಲಿತ ಮಹಾಲಕ್ಷ್ಮಿ ಅವರು ಗೆದ್ದ ಮೇಲೆ ಬಂದು ನಿಮ್ಮ ಆಶೀರ್ವಾದ, ಅದು ಮೊದಲಿಂದ ವಿಶ್ವಾಸ ಇತ್ತು ಅವ್ರಿಗೂ ನಮಗೂ. ಆ ಪ್ರೀತಿ ಮೇಲೆ ಬಂದಿರ್ಬೋದು. ಮೊದಲು ನಾವು ಕಾಂಗ್ರೆಸ್ ಜೊತೆಲೇ ಇದ್ದು, ನಾವು ಆ ಪ್ರೀತಿ ಮೇಲೆ ಬಂದು ಹೋಗಿದ್ದಾರೆ ಅವರು. ನಾನೇನು ಕೋಲಾರಲ್ಲಿ ಹೋಗಿ ಓಟ್ ಹಾಕ್ಸೋಕ್ಕಾಗುತ್ತಾ? ಶ್ರೀನಿವಾಸಪುರದಲ್ಲಿ ಆಗುತ್ತಾ? ಮುಳಬಾಗಿಲಲ್ಲಿ ಹಾಕ್ಸಿದ್ದೀನಿ. ಅವ್ರಿಗೆ ಸಹಕಾರ ಮಾಡಿದ್ರೆ ನಾನು ಸಹಕಾರ ಮಾಡೋಕ್ಕಾಗಿಲ್ವಲ್ಲ, ಯಾರಿಗೂ ಮಾಡೋಕ್ಕಾಗಿಲ್ಲ. ಪ್ರೀತಿ 2 ಕ್ಷೇತ್ರದಲ್ಲೇ ಅವರು ಮಾಡೋಕ್ಕೆ ಅವ್ರಿಗೆ ಬಿಸಿ ಇತ್ತಲ್ಲ. ಈಗ ಓಟ್ ಹಾಕದಿದ್ದವರು ಕೂಡ ಮನೆ ಅಂತ ಮತ್ತೆ ಸಾಬೀತಾಯಿತು ಅನ್ಸುತ್ತೆ. ಹೇಗೆ ಅನಿಸುತ್ತೆ? ಹೌದು, ಅದು ನಮ್ಮ ಗೆದ್ದವ್ರು ಹೇಳ್ಬೇಕು. ಅವರು ನಮ್ಮನ್ನ ನನಗೆ ಅದೃಷ್ಟ ಅಂತೀವಿ, ಅವ್ರಿಗೂ ಅದೃಷ್ಟ ಅಂದಾಗ ಅದು ಸ್ವಾಗತ ಮಾಡ್ಕೊಳ್ಳೋಣ. ಅಲ್ಲ, ಇದು ಮತ್ತೆ ಇದಾಗಿದೆ. ಪ್ರತಿ ಚುನಾವಣೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬೋದಾ ಮುಂದಿನ?
ಮೊನ್ನೆ ಶಾಸಕರು ಹೇಳ್ತಾ ಇದ್ರು, ನಾನು ಹೇಳಿಲ್ಲ. ಶಾಸಕರು ಪ್ರತಿಯೊಂದು ಚುನಾವಣೆ ಇಲ್ಲಿಂದ ಮಾಡಬೇಕು ಅಂತ ಶಾಸಕರು ಮಾತಾಡ್ತಾ ಇದ್ರು. ಸರ್, ತಾವು ಕಾಂಗ್ರೆಸ್ಸಲ್ಲಿದ್ದರೆ, ಕಾಂಗ್ರೆಸ್ಸಲ್ಲಿ ಅವಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಮತ್ತು ಅದು JDS ಅಲ್ಲಿದೆ. ಈಗ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿ ನೀಡಬೇಕೆಂಬ ಕೂಗು ಬರ್ತಾ ಇದೆ. ಅದು ಪಕ್ಷ ತೀರ್ಮಾನ, ಹೈಕಮಾಂಡ್ ತೀರ್ಮಾನ, ನಮ್ಮ ಅಧ್ಯಕ್ಷರ ತೀರ್ಮಾನದಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟರೆ ತಗೊಳ್ತೀವಿ. ನೀವು ನಿಭಾಯಿಸೋಕ್ಕೆ ರೆಡಿ ಇದೆಯಾ? ಎಲ್ಲರೂ ಕೊಟ್ಟ ಮೇಲೆ ನಿಭಾಯಿಸ್ಬೇಕು. ಇವು ಕೊಟ್ಟರು ನಿಭಾಯಿಸಿದ್ವಿ. ಸರ್, ಒಂದು ಕಡೆ ಕಾಂಗ್ರೆಸ್ನ ಸಾಫ್ಟ್ ಆಗಿರ್ತೀರ, ಒಂದು ಕಡೆ ಕಾಂಗ್ರೆಸ್ನ ಸಚಿವರೇ ನಿಮ್ಮ ಆಪ್ತರಾಗಿ ನೀವು ಆಪ್ತರಾಗಿರ್ತೀರ, ಹೌದು. ಇನ್ನೊಂದು ಕಡೆ ಈ ಪಕ್ಷದ ಇದರಲ್ಲೂ ಎರಡನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅವರು ವಿಶ್ವಾಸ ಬೆಲೆ ಅವರು ಇಲ್ಲ ನಮ್ಮ ಪಕ್ಷಕ್ಕೆ ಅವರು ಬೇಕು ಅಂತ ಅವ್ರು ಕೂಗ್ತಾ ಇದ್ದಾರೆ, ಈ ಪಕ್ಷ ನಿಮ್ಗೆ ಬೇಕು ಅಂತ ಅದು ಎರಡರ ಪಕ್ಷನೂ ನಿಮ್ಮನ್ನ ಕಳೀತಾ ಇದೆ. ಇದಕ್ಕೆ ಏನು ಉತ್ತರ ಕೊಡ್ತೀವಿ? ಹೆಂಗಾಗುತ್ತೆ? ನಾವು ಪಕ್ಷದಲ್ಲಿ ಇದ್ದೀವಲ್ಲ, ಈಗ ಬಂದುಬಿಟ್ಟಿದ್ದೀವಲ್ಲ. ಅಲ್ಲ, ಎರಡಕ್ಕೂ ಸೆಳೀತಾ ಇದ್ದಾರೆ, ಯಾವ ಕಡೆ ವಾಲಬಹುದು? ಅದು ಅವ್ರ ಪ್ರೀತಿ, ನಾವೇನು ಮಾಡೋಕ್ಕಾಗಲ್ಲ. ವಿಶ್ವಾಸ ಬೇರೆ, ಪಕ್ಷ ಬೇರೆ ಇದೆ. ಸರ್, ಅನೈತಿಕ ಸಂಬಂಧ ಇತ್ತು ಅಂತಾರೆ ಪಕ್ಷ ಕಾಂಗ್ರೆಸ್ ಅವ್ರ ಜೊತೆ. ನಮಗಿಲ್ಲ, ನನಗೆ ಯಾವ ಅನೈತಿಕ ಹೇಳಿ ಏನೇನು JDS ಪಕ್ಷಕ್ಕೆ ಯಾವ್ದು ಸಂಬಂಧ ಅನೈತಿಕ ಅನ್ನಕ್ಕೆ ಅದೆಲ್ಲ ಪಕ್ಷ ಚಟುವಟಿಕೆಗಳಲ್ಲ. ಇಲ್ಲಿ ಸಪೋರ್ಟ್ ನೈತಿಕ ಸಂಬಂಧನೂ ಇಲ್ಲ, ಅನೈತಿಕ ಸಂಬಂಧನೂ ಇಲ್ಲ. ಅನೈತಿಕ ಅನ್ನೋ ಪದ ನಮ್ಗೆ ಗೊತ್ತಿಲ್ಲ. ಇನ್ನೇನು ಸರ್? ನೀವು ಹೇಳ್ತಾ ಇರೋದು ಸಪೋರ್ಟ್ ಮಾಡಿದ್ರು, ಆ ಕಡೆ ಮಾಡಿಲ್ಲ ಅಂತ ಹೇಳಿ. ಹಾಂ, ಹೇಳಿ. ವಿಲುಪಲ್ಲಿ ಪ್ರಕಾಶ್ ಅವರು ಹೌದು ಸರ್. ಈ ಸ್ನೇಹವನ್ನ ಹೇಗೆ ಮುಂದುವರಿಸಿರಾ, ಇಲ್ಲ ಇಲ್ಲಿಗೆ ಈ ಚುನಾವಣೆಯಿಂದ ವೈಮನಸ್ಸಾಗಿ ಹೇಗೆ ಬೆಳಿಬೋದು ಸರ್ ನಿಮ್ಮ ಸ್ನೇಹ? ಸ್ನೇಹ ಮುಂದುವರಿಸ್ತೀವಿ ಸರ್, ಸ್ನೇಹ ಮುಂದುವರಿಸ್ತೀವಿ. ನೀವು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇದು ಪಕ್ಷದಲ್ಲಿದ್ದೀನಿ ನಾನು. ಸ್ನೇಹಕ್ಕೂ ಪಕ್ಷಕ್ಕೂ ಸಂಬಂಧಗಳಿಗೂ ಅಲ್ಲಲ್ಲ ಸ್ನೇಹಕ್ಕೆ ಈಗ ಇದಾಗ್ತಾ ಇದ್ದೆ ಅಂತ ಹೇಳಿದೆ ಅವ್ರು. ಇಂಡಿಪೆಂಡೆಂಟ್ ಇಲ್ಲ ಅಂತ ಆವಾಗಲೇ ಹೇಳಿದಲ್ಲ, ದೊಡ್ಡವ್ರು ಹೇಳಿದ ಅದಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ನಾನು ಹೇಳಿದಿಲ್ಲ, ಅವ್ರ ಜಾಗದಲ್ಲಿ ನಾನಿದ್ದರೂ ಆ ಮಾತು ಹೇಳ್ತಾಯಿದ್ದು. ಅವ್ರು ನೋವಾಗಿದೆ, ಜೊತೆಯಲ್ಲಿಲ್ಲ, ವಿಶ್ವಾಸದಲ್ಲಿ ಇದ್ವಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ. ತಪ್ಪೇನಿಲ್ಲ, ಅವ್ರು ಮಾತಾಡಿದ್ದಕ್ಕೆ ತಪ್ಪೇನಿಲ್ಲ.